ಇದು ಮೊನ್ನೆ ಯಾರೊಬ್ರು ಹೇಳ್ತಾ ಇದ್ರು ಅಂದ್ರೆ ಚಿತ್ರರಂಗದಲ್ಲಿ ದರ್ಶನ್ ಅವ್ರು ಒಳಗೋದ ನಂತರ ಸಿನಿಮಾ ಅಂದ್ರೆ ಅವ್ರು ನಂಬ್ಕೊಂಡಿರ್ತಕ್ಕಂಥ ಒಂದಷ್ಟು ಟೆಕ್ನಿಕಲ್ ಕಲಾವಿದರುಗಳು ಕೂಡ ಅತಂತ್ರ ಆಗಿದ್ದಾರೆ ಎನ್ನುವಂಥದ್ದು ಒಂದಿಷ್ಟು ಇರುತ್ತೆ. ನಿಜಾನ ಸರ್ ಅದು? ನಿಜ. ಹಾ ನಿಜ, ಖಂಡಿತ ನಿಜ. ಅಂದ್ರೆ ದರ್ಶನ್ ಇದ್ರೆ ಹೊರಗಡೆ 3-4 ಸಿನಿಮಾ ಕೊಡ್ತಾ ಇದ್ರು. ಅವ್ರು ಎಲ್ಲರಿಗೂ ಪ್ರೋತ್ಸಾಹ ಕೊಡೋರು, ತಾನು ಮಾಡ್ತಾ ಮಾಡ್ತಾ ಬೇರೆ ಚಿತ್ರಗಳಿಗೂ ಅವರು ಪ್ರಮೋಷನ್ ಮಾಡೋರು. ಇವತ್ತು ವಿನೋದ್ ಪ್ರಭಾಕರ್ ಅವರಾಗ್ಲಿ, ನಮ್ಮ ಶರಣ್ ಅವರಾಗ್ಲಿ, ಯಾರೇ ಇರ್ಲಿ, ಅವ್ರಿಗೂ ಟ್ಯಾಲೆಂಟ್ ಇದೆ. ಬಟ್ ಟ್ಯಾಲೆಂಟ್ ಇರೋರ್ನ ಇವ್ರಿಗಿದೆ, ಇವ್ರು ಮಾಡಿ ಅಂತ ಕೊಡೋರು ಬೇಕು. ಆ ಉಪಸ್ ದರ್ಶನ ಖಂಡಿತ ಕೊಡೋರು. ನಿಜಕ್ಕೂ ಇತ್ತೀಚೆಗೆ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಎನ್ನುವಂತ ಒಂದು ಕೂಗು ಕೇಳ್ತಾ ಇದ್ ನಿಜಾನ ಸರ್? ಒಗ್ಗಟ್ಟಿಲ್ವಾ? ಒಗ್ಗಟ್ಟಿಲ್ವೋ ಇದೆಯೋ ನನಗೆ ಗೊತ್ತಿಲ್ಲ. ಯಾಕೆ ನೀವು ಇನ್ನೂ ಒಗ್ಗಟ್ಟಾಗಿಲ್ಲ ಅಂತ ನಾನ್ ಕೇಳ್ತಾ ಇರೋದು ಅಷ್ಟೇ. ಒಗ್ಗಟ್ಟಿಲ್ವೋ, ಜಗಳಾಗಿದೆ. ಯಾಕಂದ್ರೆ ಅಂಬರೀಶ್ ಅವ್ರ ಹೋದ ನಂತರ ಒಂದು ಆ ತರದ ಒಂದು ವ್ಯಕ್ತಿ ಬೇಕು ನಮ್ಗೆ ಚಿತ್ರರಂಗಕ್ಕೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ರು ಅಂಬರೀಶ್ ಅಣ್ಣವ್ರು ಇಲ್ಲ ಅಂತ ತಿಳ್ಕೊಂಬೇಡಿ. ಅವ್ರು ಇದ್ದಾಗ ಅವ್ರು ಏನ್ ಮಾಡಿದ್ರು ಅಂತ ಅವ್ರದ್ದೆಲ್ಲ ಶಾರ್ಟ್ಸ್ ನೀವು ಹಾಕೊಂಡು ನೋಡ್ರಿ. ಯಾವ್ಯಾವ ಪರಿಸ್ಥಿತಿನಲ್ಲಿ ಯಾವ್ಯಾವ ರೀತಿ ಕಲಾವಿದರಿಗೋಸ್ಕರ ಅರ್ಜುನ್ ಸರ್ಜಾ ಅವ್ರ ಪರವಾಗಿ ಅವ್ರು ನಿಂತಿರೋ ಸ್ಟೈಲು ಅರ್ಥ ಆಯ್ತಾ? ಎಷ್ಟೋ ಗಲಾಟೆಗಳಾದಾಗ ಅವ್ರು ಬಂದು ನಿಂತು ಚೇಂಬರ್ ಅಲ್ಲಿ ಕೂತ್ಕೊಂಡು ಅವ್ರು ಮಾತಾಡಿರೋ ರೀತಿ, ಅದನ್ನೆಲ್ಲರೂ ಅರ್ಥ ಮಾಡ್ಕೊಬೇಕು. ಆ ವ್ಯಕ್ತಿ ರ್ಯಾಶ್ ಆಗಿ ಮಾತಾಡಿದ್ರೆ ಕಾಮಿಡಿ ಗಿಮಿಡಿ ಅಂತ ಅಷ್ಟನ್ನೇ ಮಾತ್ರ ತಗೋಬಾರ್ದು. ಅವರೆಲ್ಲ ಆಸಕ್ತಿನೂ ಇತ್ತು. ಈಗ ಬೆಳ್ಳಿ ತೊಟ್ಲುಗಳು ಇದೇ ತೊಟ್ಲುಗಳೆಲ್ಲ ಕೊಟ್ಟಿದ್ದಾರೆ ಮಕ್ಳಾಯ್ತು ಅಂತ ಹೇಳ್ಬಿಟ್ಟು. ಈಗ ಹೆಂಗ್ ಕೊಟ್ರು ಅವರು? ಪ್ರೀತಿ ಇಲ್ದಿರ ಕೊಟ್ರ? ಮತ್ ಪ್ರೀತಿ ಇದ್ದೇ ಕೊಟ್ರು. ಆ ಪ್ರೀತಿನ ಎಲ್ರೂ ತೋರ್ಬೇಕು. ಇಂಡಸ್ಟ್ರಿನ ಮುಂದೆ ತಗೊಂಡು ಹೋಗ್ತಾ ಇದೀವಿ ಅಂದ್ರೆ ನಾವು ಇಂಡಸ್ಟ್ರಿನ ಮುಂದೆ ತಗೊಂಡು, ಇಂಡಸ್ಟ್ರಿ ಏನದು? ಇಂಡಸ್ಟ್ರಿ ಅದ್ರಲ್ಲಿರ್ತಕ್ಕಂಥ ಜನಗಳು, ಕಲಾವಿದರು, ತಂತ್ರಜ್ಞರು. ಇದು ಮೊನ್ನೆ ಯಾರೊಬ್ರು ಹೇಳ್ತಾ ಇದ್ರು ಅಂದ್ರೆ ಚಿತ್ರರಂಗದಲ್ಲಿ ದರ್ಶನ್ ಅವ್ರು ಒಳಗೋದ ನಂತರ ಸಿನಿಮಾ ಅಂದ್ರೆ ಅವ್ರು ನಂಬ್ಕೊಂಡಿರ್ತಕ್ಕಂಥ ಒಂದಷ್ಟು ಟೆಕ್ನಿಕಲ್ ಕಲಾವಿದರುಗಳು ಕೂಡ ಅತಂತ್ರ ಆಗಿದ್ದಾರೆ ಎನ್ನುವಂಥದ್ದು ಒಂದಿಷ್ಟು ಇರುತ್ತೆ. ನಿಜಾನ ಸರ್ ಅದು? ನಿಜ. ನಿಜ, ಖಂಡಿತ ನಿಜ. ಅಂದ್ರೆ ದರ್ಶನ್ ಇದ್ರೆ ಹೊರಗಡೆ 3-4 ಸಿನಿಮಾ ಕೊಡ್ತಾ ಇದ್ರು. ಅವ್ರು ಎಲ್ಲರಿಗೂ ಪ್ರೋತ್ಸಾಹ ಕೊಡೋರು, ತಾನು ಮಾಡ್ತಾ ಬೇರೆ ಚಿತ್ರಗಳಿಗೂ ಅವರು ಪ್ರಮೋಷನ್ ಮಾಡೋರು. ಇವತ್ತು ವಿನೋದ್ ಪ್ರಭಾಕರ್ ಅವರಾಗ್ಲಿ, ನಮ್ಮ ಶರಣ್ ಅವರಾಗ್ಲಿ, ಯಾರೇ ಇರ್ಲಿ, ಅವ್ರಿಗೂ ಟ್ಯಾಲೆಂಟ್ ಇದೆ. ಬಟ್ ಟ್ಯಾಲೆಂಟ್ ಇರೋರ್ನ ಇವ್ರಿಗಿದೆ, ಇವ್ರು ಮಾಡಿ ಅಂತ ಕೊಡೋರು ಬೇಕು. ಆ ಉಪಸ್ ದರ್ಶನ ಖಂಡಿತ ಕೊಡೋರು. ನಿಜಕ್ಕೂ ಇತ್ತೀಚೆಗೆ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಎನ್ನುವಂತ ಒಂದು ಕೂಗು ಕೇಳ್ತಾ ಇದ್ ನಿಜಾನ ಸರ್? ಒಗ್ಗಟ್ಟಿಲ್ವಾ? ಒಗ್ಗಟ್ಟಿಲ್ವೋ ಇದೆಯೋ ನನಗೆ ಗೊತ್ತಿಲ್ಲ. ಯಾಕೆ ನೀವು ಇನ್ನೂ ಒಗ್ಗಟ್ಟಾಗಿಲ್ಲ ಅಂತ ನಾನ್ ಕೇಳ್ತಾ ಇರೋದು ಅಷ್ಟೇ. ಒಗ್ಗಟ್ಟಿಲ್ವೋ, ಜಗಳಾಗಿದೆ. ಯಾಕಂದ್ರೆ ಅಂಬರೀಶ್ ಅವ್ರ ಹೋದ ನಂತರ ಒಂದು ಆ ತರದ ಒಂದು ವ್ಯಕ್ತಿ ಬೇಕು ನಮ್ಗೆ ಚಿತ್ರರಂಗಕ್ಕೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ರು ಅಂಬರೀಶ್ ಅಣ್ಣವ್ರು ಇಲ್ಲ ಅಂತ ತಿಳ್ಕೊಂಬೇಡಿ. ಅವ್ರು ಇದ್ದಾಗ ಅವ್ರು ಏನ್ ಮಾಡಿದ್ರು ಅಂತ ಅವ್ರದ್ದೆಲ್ಲ ಶಾರ್ಟ್ಸ್ ನೀವು ಹಾಕೊಂಡು ನೋಡ್ರಿ. ಯಾವ್ಯಾವ ಪರಿಸ್ಥಿತಿನಲ್ಲಿ ಯಾವ್ಯಾವ ರೀತಿ ಕಲಾವಿದರಿಗೋಸ್ಕರ ಅರ್ಜುನ್ ಸರ್ಜಾ ಅವ್ರ ಪರವಾಗಿ ಅವ್ರು ನಿಂತಿರೋ ಸ್ಟೈಲು ಅರ್ಥ ಆಯ್ತಾ? ಎಷ್ಟೋ ಗಲಾಟೆಗಳಾದಾಗ ಅವ್ರು ಬಂದು ನಿಂತು ಚೇಂಬರ್ ಅಲ್ಲಿ ಕೂತ್ಕೊಂಡು ಅವ್ರು ಮಾತಾಡಿರೋ ರೀತಿ, ಅದನ್ನೆಲ್ಲರೂ ಅರ್ಥ ಮಾಡ್ಕೊಬೇಕು. ಆ ವ್ಯಕ್ತಿ ರ್ಯಾಶ್ ಆಗಿ ಮಾತಾಡಿದ್ರೆ ಕಾಮಿಡಿ ಗಿಮಿಡಿ ಅಂತ ಅಷ್ಟನ್ನೇ ಮಾತ್ರ ತಗೋಬಾರ್ದು. ಅವರೆಲ್ಲ ಆಸಕ್ತಿನೂ ಇತ್ತು. ಈಗ ಬೆಳ್ಳಿ ತೊಟ್ಲುಗಳು ಇದೇ ತೊಟ್ಲುಗಳೆಲ್ಲ ಕೊಟ್ಟಿದ್ದಾರೆ ಮಕ್ಳಾಯ್ತು ಅಂತ ಹೇಳ್ಬಿಟ್ಟು. ಈಗ ಹೆಂಗ್ ಕೊಟ್ರು ಅವರು? ಪ್ರೀತಿ ಇಲ್ದಿರ ಕೊಟ್ರ? ಮತ್ ಪ್ರೀತಿ ಇದ್ದೇ ಕೊಟ್ರು. ಆ ಪ್ರೀತಿನ ಎಲ್ರೂ ತೋರ್ಬೇಕು. ಇಂಡಸ್ಟ್ರಿನ ಮುಂದೆ ತಗೊಂಡು ಹೋಗ್ತಾ ಇದೀವಿ ಅಂದ್ರೆ ನಾವು ಇಂಡಸ್ಟ್ರಿನ ಮುಂದೆ ತಗೊಂಡು, ಇಂಡಸ್ಟ್ರಿ ಏನದು? ಇಂಡಸ್ಟ್ರಿ ಅದ್ರಲ್ಲಿರ್ತಕ್ಕಂಥ ಜನಗಳು, ಕಲಾವಿದರು, ತಂತ್ರಜ್ಞರು.